Hey Krishna. So is this process should be adopted. ಆದ್ದರಿಂದ ಈ ವಿಧಾನವನ್ನು ಅನುಸರಿಸಬೇಕು. ಸುಕೃತಿಯಾಗಲು ಹೇಗೆ? ಸುಕೃತಿ ಎಂದರೆ ಯಜ್ಞ, ದಾನ, ತಪಕ್ರಿಯೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಯಜ್ಞಗಳನ್ನು ಮಾಡಬೇಕು. ತಮ್ಮ ಪರಿಶ್ರಮದಿಂದ ಗಳಿಸಿದ ಹಣವನ್ನು ಕೃಷ್ಣನ ಸೇವೆಗೆ ದಾನ ಮಾಡಬೇಕು. ಅದನ್ನೇ ದಾನ ಎಂದು ಕರೆಯುತ್ತಾರೆ. ಯಜ್ಞ, ದಾನ ಮತ್ತು ತಪಸ್ಸು. ನಾಳೆ ಶ್ರೀ ರಾಮನವಮಿ. ತಪಸ್ಸು ಎಂದರೆ ಎಲ್ಲ ಭಕ್ತರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಉಪವಾಸ ಮಾಡುವುದು. ಇದನ್ನೇ ತಪಸ್ಸು ಎಂದು ಕರೆಯುತ್ತಾರೆ. ಹಾಗೆ ಏಕಾದಶಿ ದಿನ ತುಂಬ ಊಟ ಮಾಡುವುದಿಲ್ಲ. ಸ್ವಲ್ಪ ಹಣ್ಣುಗಳು ಮತ್ತು ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅದನ್ನು ತಪ್ಪಿಸಲು ಪ್ರಯತ್ನಿಸಬೇಕು. ನೀರು ಕೂಡ ತೆಗೆದುಕೊಳ್ಳಬಾರದು. ಅದೇ ನಿಜವಾದ ಏಕಾದಶಿ. ಆದರೆ ನಾವು ಅದನ್ನು ಮಾಡಲಾಗದ ಕಾರಣ ಕಲಿಯುಗದಲ್ಲಿ ಕಾಲ ಬೇರೆ. ಆದ್ದರಿಂದ ಸ್ವಲ್ಪ ಹಣ್ಣು ಮತ್ತು ಹಾಲು ತೆಗೆದುಕೊಳ್ಳಲು ಅನುಮತಿ ಇದೆ. ಇದನ್ನು ಅನುಕಲ್ಪ ಎಂದು ಕರೆಯುತ್ತಾರೆ. ಇವು ತಪಸ್ಸಿನ ವಿಭಿನ್ನ ವಿಧಾನಗಳು. ಮತ್ತು ಯಜ್ಞ. ಈ ಯಜ್ಞ ಸಂಕೀರ್ತನೆ ಪ್ರಾಯರ್ ಯಜ್ಞೆ ಯಜಂತಿ ಈ ಸುಮೇಧಸಃ. ಈ ಯುಗದಲ್ಲಿ ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ರಾಜಸೂಯ ಯಜ್ಞ ಮತ್ತು ಇತರ ದೊಡ್ಡ ಯಜ್ಞಗಳನ್ನು ಮಾಡುವುದು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ಮೊದಲಿಗೆ ಇಂತಹ ಯಜ್ಞಗಳನ್ನು ಮಾಡಲು ನಿಮಗೆ ಸಾಧನಗಳೇ ಇಲ್ಲ. ಯಜ್ಞಾಗ್ನಿಗೆ ಹಾಕಲು 100 ಟನ್ನು ತುಪ್ಪ ಬೇಕಾಗುತ್ತದೆ.